ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನನ್ನ ಕತೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ಇರ್ತೀವಿ. ವಿಡಿಯೋನ ಎಲ್ಲೂ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಈ ಕಡೆ ಎಲ್ಲರೂ ಕೂಡ ಊಟ ಮುಗಿಸಿರ್ತಾರೆ. ಇನ್ನು ಹಾಲ್ನಲ್ಲಿ ಕುತ್ಕೊಂಡು ಎಲ್ಲರೂ ಕೂಡ ಎಲೆ ಅಡಿಕೆನ ಹಾಕೋತಾ ಇರ್ತಾರೆ. ಇನ್ನು ಈ ಕಡೆ ಭೂಮಿಯವರು ತನ್ನ ತಾಯಿಯಾದ ಶಾರದಾ ಅವರ ಹಾರೈಕೆಯಲ್ಲಿ ಇರ್ತಾರೆ. ಇನ್ನು ಈ ಕಡೆ ಅಂಜು ಅವ್ರಿಗೆ ಲಚ್ಚಿ ಅವರು ಬಾಳೆಹಣ್ಣು ಕೊಡೋದಕ್ಕೆ ಹೋದರೆ ಅವರು ತಿನ್ನೋ ಮೂಡೋದಿರೋದಿಲ್ಲ. ಏನು ಫೋನಲ್ಲಿ ನೋಡ್ಕೊತ ಒಂದು ರೀತಿ ಟೆನ್ಷನ್ ಆಗ್ತಾರೆ. ಇನ್ನು ಎದ್ದೊಳ್ಬೇಕು ಅನ್ನೋ ಸಮಯದಲ್ಲಿ ಈ ಕಡೆ ಲಚ್ಚಿ ಅವರು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾಗೇನೇನೆ ಅಂಜು ಅವರು ಹೇಳ್ತಾರೆ, ಅಯ್ಯೋ ಇಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ ಅಂತ ಹೇಳಿದಾಗ ಇನ್ನು ಈ ಕಡೆ ಭೂಮಿಯವರು ಅಂಜು ಕಡೆ ನೋಡ್ತಾರೆ. ಲಚ್ಚಿ ಅವರು ನಿನ್ನ ಮದುವೆ ಆಗೋ ಹುಡುಗ ಅಂದರೆ ನಿನ್ನ ಫಿಯಾನ್ಸೆ ಪಕ್ಕದಲ್ಲೇ ಕೂತಿದ್ದಾನೆ, ನಿನಗೆ ಬೋರ್ ಆಗ್ತಿದ್ಯಾ? ಚಾನ್ಸೇ ಇಲ್ಲ. ಅದಕ್ಕೆ ಅನ್ನೋದಕ್ಕೆ ಹೋಗಿ ಅತಿ ಆದಾಗ ಬೋರ್ ಆದಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಲಚ್ಚಿ ಅವರು. ಭೂಮಿ ಹೇಳಿದರೆ ನಿಂಗವ್ವಜ್ಜಿ ಜೊತೆ ಬೈಸ್ಕೊಂಡು ಎಲ್ರಿಗೂ ಕೂಡ ತಲೆ ಚಿಟ್ಟಿಡ್ದು ಹೋಗಿದ್ದೆ. ಅವ್ರಿಗೆ ಟೆನ್ಷನ್ ಎಲ್ಲ ಕಮ್ಮಿ ಆಗೋವಾಗೆ ಯಾವುದಾದ್ರೂ ಒಂದು ಆಟ ಆಡೋಣ. ಅವರು ಸೂಪರ್. ಏನು ಆಟ ಆಡ್ಬೋದು? ನಾವೆಲ್ಲರೂ ಕೂಡ ಇದೇ ರೀತಿ ಕೂತಿದ್ರೆ ಮುಗೀತು ಕತೆ. ಎಲ್ರು 5 ನಿಮಿಷದಲ್ಲಿ ನಿದ್ದೆ ಹೊಡಿತಾರೆ. ಮಾಡಬೇಕು ಎಲ್ಲರೂ ನಿಮ್ಮ ಜೋಡಿಗಳ ಪಕ್ಕ ಕೂತ್ಕೊಳ್ಳಿ. ಇವಾಗ ಡ್ಯಾನ್ಸ್ ಮಾಡಿ ಕುಣಿದು ಶ್ರವಣ್ ಅವರು ಸೂಪರ್ ಐಡಿಯಾ ಕೊಟ್ಟೆ ಅಳಿಯ, ಮಾಡೋಣ ಡ್ಯಾನ್ಸ್ ಅಂತ ಹೇಳ್ತಾರೆ. ಲಚ್ಚಿ ಅವರು ಫಸ್ಟ್ ಯಾರು ಅಂತ ಕೇಳ್ತಿದ್ದಾಗೆ ಶ್ರವಣ್ ಅವರು ನಮ್ಮ ಹಿರಿಯರು ಅಂದ್ರೆ ಅಕ್ಕ ಬಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿರುವಂತಹ ಸಂಗೀತ ಅವರೇ, ಶ್ರವಣ ಏನ್ ಹೇಳ್ತಿದ್ಯಾ ನೀನು? ನನಗೆ ಡ್ಯಾನ್ಸ್ ಗಿನ್ಸು ಏನು ಕೂಡ ಬರಲ್ಲಪ್ಪ. ಅದೇ ಸಮಾಚಾರ ಎಲ್ಲ ನಾವು ಕೇಳಿದ್ದೀವಿ, ಬಾ ಬೇಗ ಅಂತ ಹೇಳ್ಬಿಟ್ಟು ಶ್ರವಣ ಅವರಿಗೆ ಸಂಗೀತ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಇನ್ನು ಲಚ್ಚಿ ಅವರು ತನ್ನ ತಂದೆ ಆದಂತಹ ರಾಮ್ ಅವ್ರನ್ನ ಹೇಳ್ಕೊಂಡ್ಬರ್ತಾರೆ. ಇನ್ನು ಹೋಗ್ಬಿಟ್ಟು ಟೇಪ್ ರಿಕಾರ್ಡ್ನ ತಗೊಂಬಂದು ಈ ಕಡೆ ಲಚ್ಚಿ ಅವರು ಹಾಲ್ ನಲ್ಲಿ ಇಡ್ತಾರೆ. ಸಂಗೀತ ಮತ್ತೆ ರಾಮ್ ಅವ್ರಿಗೆ ಒಂದು ಅಪರೂಪದ ಗಾನ ಇದು ಅನ್ನೋ ಸಾಂಗ್ ನ ಪ್ಲೇ ಮಾಡ್ತಾರೆ. ಖುಷಿಯಿಂದ ಸಂಗೀತ ಮತ್ತೆ ರಾಮ್ ಅವರು ಡ್ಯಾನ್ಸ್ ಮಾಡ್ತಾರೆ. ಅವರು ಡ್ಯಾನ್ಸ್ ನ ನೋಡ್ತಾ ಅಲ್ಲಿರೋರು ಎಲ್ಲರೂ ಕೂಡ ಕ್ಲಾಪ್ಸ್ನ ಹಾಕ್ತಾರೆ. ಅಲ್ಲೇ ಇರುವಂತಹ ರಾಧಾ ಅವರು ತನ್ನ ತಂಗಿ ಆದಂತಹ ರಾಧಾ ಅವರು ಕೂಡ ಕ್ಲಾಪ್ಸ್ನ ಹಾಕ್ತಾರೆ. ಇನ್ನು ಸಂಗೀತ ಮತ್ತು ರಾಮ್ ಅವ್ರ ಡ್ಯಾನ್ಸ್ನ ನೋಡ್ತಾ ಇರುವಂತಹ ಶಾರದಾ ಅವರು ಕೂಡ ತುಂಬ ಖುಷಿನಲ್ಲಿರ್ತಾರೆ. ಶಾರದಾ ಅವ್ರ ಖುಷಿನ ನೋಡಿ ಈ ಕಡೆ ಭೂಮಿಯವರು ಸಹ ಖುಷಿ ಪಡ್ತಾ ಇರ್ತಾರೆ. ಇನ್ನು ಶಾರದಾ ಅವ್ರ ಮುಖನ ನೋಡಿ ಶ್ರವಣ ಅವರು ಒಂದು ರೀತಿ ಭಾವುಕರಾಗ್ತಾರೆ. ಇನ್ನು ಈ ಕಡೆ ಡ್ಯಾನ್ಸ್ ಮಾಡಿದ್ದಾದ್ಮೇಲೆ ಮನೆಯವರು ಎಲ್ಲರೂ ಸೇರಿಕೊಂಡು ಕ್ಲಾಪ್ಸ್ನ ಹಾಕಿಸಿ ಇದು ಮಾಡ್ತಾರೆ. ಇನ್ನು ಈ ಕಡೆ ಲಚ್ಚಿ ಅವ್ರು ಹೇಳ್ತಾರೆ, ಏನಪ್ಪ ಅಬ್ಬಬ್ಬಬ್ಬಬ್ಬಾ ಡ್ಯಾನ್ಸು ಕತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈ ಕಡೆ ಎಲ್ಲರೂ ಕೂಡ ಸಂಗೀತವನ್ನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ರಾಮ್ ಅವ್ರನ್ನೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಲಚ್ಚಿ ಮತ್ತು ಲಚ್ಚಿ ಫಿಯಾನ್ಸೆ ಆದಂತಹ ಅಂಜು ಅವರು ಕೂಡ ಡ್ಯಾನ್ಸ್ ಮಾಡಿ ತುಂಬ ಸೂಪರ್ ಮೂಮೆಂಟ್ನ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲೇ ಇರುವಂತಹ ಶ್ರವಣ್ ರಾಮ್ ಅವ್ರ ತಮ್ಮ ಮತ್ತು ತಮ್ಮನ ಹೆಂಡತಿನೂ ಸಹ ಡ್ಯಾನ್ಸ್ ಮಾಡೋದಕ್ಕೆ ಈ ಕಡೆ ಎಲ್ಲರೂ ಕೂಡ ಎಂಕರೇಜ್ ಮಾಡಿ ಅವ್ರ ಕೈಯಲ್ಲಿ ಒಂದು ಡ್ಯಾನ್ಸ್ ಮಾಡುವಂತಹ ಪ್ರಯತ್ನನ ಮಾಡಿಸ್ತಾರೆ. ಇನ್ನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ನಿಂಗವ್ವಜ್ಜಿಯವರು ಏನಾಗೋಯ್ತು ಈ ಮನೆ, ಯಾಕೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದೀರಾ, ಹೋಗಿ ಬೆಳಗ್ಗೆ ರಾಮನವಮಿ ಇದೆ, ಎಲ್ಲರೂ ಬಿತ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾರೆ. ಇನ್ನು ಎಲ್ಲರೂ ಕೂಡ ಅವರು ಜಾಗದಲ್ಲಿ ಕೂತಿರೋರು ಎದ್ದು ಅವ್ರವ್ರ ರೂಮ್ಗೆ ಹೋಗಿ ಮಲ್ಕೊಳ್ಳೋಂತಹ ಒಂದು ಕೆಲಸದಲ್ಲಿ ತೊಡಗ್ತಾರೆ. ಇನ್ನು ಈ ಕಡೆ ಬೆಳಗ್ಗೆ ಆಗುತ್ತೆ. ಶ್ರೀರಾಮನವಮಿನ ಆಚರಿಸೋದಕ್ಕೆ ಎಲ್ರಿಗೂ ಕೂಡ ಒಂದೊಂದು ಕೆಲಸನ ವಹಿಸಿರ್ತಾರೆ ನಿಂಗವ್ವಜ್ಜಿಯವರು. ಭೂಮಿಯವರು ಬೆಳಗ್ಗೆ ಆಗ್ತಿದ್ದಂಗೆ ನೀಟಾಗಿ ಸ್ನಾನ ಮಾಡಿ ಎಲ್ಲ ಮಾಡಿ ಮನೆ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಬಿಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಇನ್ನು ಆ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರಿಗೆ ಆಜ್ಞೆ ಆಗಿರುತ್ತೆ ಅಜ್ಜಿ ಕಡೆಯಿಂದ. ಆದರೆ ಆ ಒಂದು ಕೆಲಸನ ಭೂಮಿ ಮಾಡೋದಕ್ಕೆ ತುಂಬ ಖುಷಿಯಿಂದ ಬಂದಿರ್ತಾರೆ. ಈ ಕಡೆ ಅಲ್ಲೇ ರಾಮ್ ಅವರು ಮತ್ತು ಶ್ರವಣ್ ಅವರು ಎಲ್ಲರೂ ಕೂಡ ನೀರನ್ನ ಪಾತ್ರೆಯಲ್ಲಿ ಕಾಯಿಸುವಂತಹ ಮನೆಯಿಂದ ಹೊರಗಡೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಭೂಮಿಯವರು ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಮನೆ ಮುಂದೆ ಸಗಣಿ ನೀರು ಹಾಕಿ ಅಲ್ಲಿ ಒಂದು ರಂಗೋಲಿನ ಹಾಕಿ ತುಳಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಸಗಣಿನ ತಂದು ಹಾಕಿರ್ತಾರೆ. ಎದ್ದು ಬಂದು ಈ ಕಡೆ ಅಜ್ಜಿ ಅವರು ನೋಡ್ಬಿಟ್ಟು ಅವ್ರು ನಿಂತಿರೋದನ್ನ ನೋಡ್ಬಿಟ್ಟು ಮನೇಲಿ ಇಷ್ಟೊಂದು ಜನ ಹೆಂಗಸ್ರಿದ್ದಾರ, ಶ್ರೀರಾಮನವಮಿ ಬೇರೆ ಇವತ್ತು, ಬೇಗ ಎದ್ದು ಬಂದ್ಬಿಟ್ಟು ಮನೆ ಮುಂದೆ ಅಂಗ್ಳಕ್ಕೆ ಸಗಣಿ ನೀರು ಹಾಕಬೇಕು ಅಂತ ಗೊತ್ತಾಗಲ್ವ ಅಂತ ಅಂಜುಗೆ ಜಾಡಿಸ್ತಾ ಇರ್ತಾರೆ. ಭೂಮಿಯವರು ಹೇಳ್ತಾರೆ, ಅಯ್ಯೋ ಅಜ್ಜಿ ಪಾಪ ಆ ಅಂಜು ಫಾರಿನಲ್ಲಿ ವಿದ್ಯಾಭ್ಯಾಸನ ಮಾಡಿ ಇಲ್ಲಿಗೆ ಬಂದಿರೋದು, ಅವಳಿಗೆ ಈ ಆಚಾರ ವಿಚಾರಗಳೆಲ್ಲ ಗೊತ್ತಿಲ್ಲ ಅಜ್ಜಿ, ನಾನು ಆ ಕೆಲಸನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿಗೆ ಹೇಳ್ತಾರೆ. ಇನ್ನು ನಿಂಗವ್ವಜ್ಜಿ ಅವರು ಕಲಿಸ್ತೀನಿ, ಹೋಗಿ ಸಗಣಿ ಕದ್ರು ಹೋಗಿ ಆಂಗ್ಲ ಸಾರಿಸು ಅಂತ ಹೇಳ್ಬಿಟ್ಟು ಅಂಜುಗೆ ಹೇಳ್ತಾರೆ. ಇನ್ನು ಅಲ್ಲೇ ಇರುವಂತಹ ನೀರಿನ ಕೊಳಕ್ಕೆ ಈ ಕಡೆ ಅಂಜು ಅವರು ಸಗಣಿನ ಹಾಕಿ ಕದರಿ ಜಗ್ಗಲ್ಲಿ ಅದನ್ನ ಎತ್ಕೊಂಡು ರೀತಿ ಬೇಕೋ ಆ ರೀತಿ ಎಸಿತಾ ಇರ್ತಾರೆ.
ಅಜ್ಜಿ ಪಕ್ಕ ನಿಂತಿರೋ ಭೂಮಿನ ನೋಡ್ಬಿಟ್ಟು ಈ ಕಡೆ ಅಜ್ಜಿ ಅವರು ಶ್ರವಣ್ ಅವರು ಅಲ್ಲೇ ನೀರು ಕಾಯಿಸ್ತಾ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಶ್ರವಣ ಬಾರೋ ಇಲ್ಲಿ ಅಂತ ಹೇಳಿ ಕರೀತಾರೆ. ಇನ್ನು ಶ್ರವಣ್ ಅವ್ರು ಬಂದ್ಬಿಟ್ಟು ಏನತ್ತೆ ಸಮಾಚಾರ ಅಂತ ಕೇಳ್ತಿದ್ದಾಗೇನೆ ನಿನ್ನೆ ನನ್ಗೆ ಯಾಕೋ ಅನುಮಾನ, ನಿಜವಾಗ್ಲೂ ಇವಳು ನಿನ್ನ ಮಗಳೇನಾ ಅಂತ ಹೇಳಿ ಕೇಳ್ತಾರೆ. ಗಾಬರಿಯಾದಂತಹ ಶ್ರವಣ್ ಅವರು ಈ ಕಡೆ ಅಜ್ಜಿ ಮುಖನ ಮತ್ತು ಭೂಮಿ ಮುಖನ ನೋಡ್ತಾ ಇರ್ತಾರೆ. ಕೆಲಸ ಮಾಡ್ತಾರಂತಹ ಅಂಜು ಅವರು ಈ ಒಂದು ವಿಚಾರ ತುಂಬ ಖುಷಿ ಕೊಡೋ ಹಾಗೆ ಇರುತ್ತೆ. ಸೊ ಹಾಗಾಗಿ ಅಜ್ಜಿ ಮುಂದೆ ಸತ್ಯ ಬಯಲಾಗುತ್ತಾ ಅಂತ ಹೇಳಿಬಿಟ್ಟು ಎದ್ದು ನಿಂತ್ಕೊಂಡು ಏನು ಹೇಳ್ಬೋದು ಅಂತ ನೋಡ್ತಾ ಇರ್ತಾರೆ. ಏನು ಶ್ರವಣ್ ಅವರು ಯಾಕತ್ತೆ ಏನಾಯಿತು, ಏನು ಮಾಡಿದ್ಲು ನನ್ನ ಮಗಳು, ನಿಮ್ಗೆ ಯಾಕೆ ಅಂತ ಡೌಟು ಅಂತ ಕೇಳ್ತಿದ್ದಾಗೆ ನೆನ್ನೆ. ಅಲ್ಲ, ಈ ಹುಡುಗಿಗೆ ಮಾತ್ರ ಫಾರಿನಲ್ಲಿ ಓದ್ತಿದ್ದು ಅಂತ ನಿನ್ನ ಮಗಳು ಹೇಳ್ತಾವಳೆ, ಆದರೆ ಎಲ್ಲ ಕೆಲಸನೂ ನಾನು ಮಾಡ್ತಿದ್ದೀನಿ ಅಂತ ಅಂತಾಳಲ್ಲ, ಅದಕ್ಕೆ ನೆನ್ನೆ ನೀನು ಈ ರೀತಿ ಕೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಶ್ರವಣ್ ಅವರು ನನ್ನ ಮಗಳು ಎಲ್ಲ ಕೆಲಸನೂ ಕೂಡ ಬರುತ್ತೆ ಅಂತ ಎಲ್ಲ ಕೆಲಸ ಮಾಡೋದಕ್ಕೂ ಸಹ ಅವಳು ಮುಂದೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಆ ಒಂದು ಟಾಪಿಕ್ನ ಅಲ್ಲೇ ಕ್ಲಿಯರ್ ಮಾಡುವಂತಹ ಕೆಲಸನ ಮಾಡ್ತಾರೆ. ಇನ್ನು ಭೂಮಿಯವರು ರಾಮನವಮಿಗೆ ಚೆನ್ನಾಗಿ ರೆಡಿಯಾಗಿ ಉಡುಗೆಗಳನ್ನ ಹಾಕ್ಕೊಂಡು ಮನೆ ಅಂಗಳ ಸಾರಿಸಿ ರಂಗೋಲಿ ಬಿಟ್ಟು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಅಲ್ಲಿಗೆ ಬಂದಂತಹ ಮಯೂರಿಯವರು ಹೇಳ್ತಾರೆ, ನಾಗರ ಇದಕ್ಕೆ ಪೂಜೆ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಆ ರೀತಿ ಪೂಜೆ ಮಾಡ್ಕೊಂಬಂದರೆ ಗಂಡನಿಗೆ ಒಳ್ಳೆ ಶ್ರೇಯಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೆ ಹೇಳ್ತಾರೆ. ಇನ್ನು ಭೂಮಿಯವರು ಹೌದಾ, ಹಾಗಾದರೆ ನಾನು ನೀನು ಇಬ್ಬರು ಕೂಡ ಹೋಗಿ ನಾಗರ ಪೂಜೆನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ಮಯೂರಿಯವರು ಸರಿ ಆಯಿತು, ರೆಡಿಯಾಗು ಭೂಮಿ, ನಾನು ನೀನು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ರೆಡಿಯಾಗಿ ತುಂಬ ಖುಷಿಯಿಂದ ಆ ಊರಲ್ಲಿರುವಂತಹ ನಾಗರ ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನು ನಾಗರಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಇದ್ಕಿದ್ದಾಗೆ ನೆನೆ ಭೂಮಿ ಕೊರಡಲ್ಲಿರುವಂತಹ ತಾಳಿ ಕಟ್ಟಾಗಿ ಆ ದೇವರ ಮೇಲೆ ಅಂದರೆ ನಾಗರ ಕಲ್ ಮೇಲೆ ಬೀಳುತ್ತೆ. ಅದನ್ನು ಎತ್ಕೊಂಡಂತಹ ಭೂಮಿಯವರು ತುಂಬಾ ಭಯ ಪಡೋ ರೀತಿ ಗಾಬರಿಗೆ ಒಳಗಾಗ್ತಾರೆ. ಇನ್ನು ಮಯೂರಿನೂ ಕೂಡ ಸ್ವಲ್ಪ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಭೂಮಿನ ಮಯೂರಿಯವರು ನೋಡಿ ಗಾಬರಿ ಆಗಬೇಡ ಭೂಮಿ ಅಂತ ಹೇಳೋ ವರ್ಷದಲ್ಲಿ ಆ ಒಂದು ದೇವಸ್ಥಾನದಲ್ಲಿರುವಂತಹ ಒಬ್ಬರು ಜೋಗಯ್ಯ ಅವರು ಬಂದ್ಬಿಟ್ಟು ಇದು ಕೆಟ್ಟದರ ಸೂಚನೆ, ಶಕುನ ಸರಿ ಇಲ್ಲ ಮಗಳೇ, ಇಷ್ಟೆಲ್ಲ ಗೊಂದಲಗಳ ನಡುವೆನೂ ಕೈ ಹಿಡಿದವನ ಪ್ರಾಣ ಅಪಾಯದಲ್ಲಿದೆ. ಆ ಒಂದು ಮಾತು ಭೂಮಿಗೆ ಮತ್ತು ಮಯೂರಿಗೆ ಇಬ್ಬರಿಗೂ ಕೂಡ ಶಾಕಿಂಗ್ ಆಗಿರುತ್ತೆ. ಇನ್ನು ಭೂಮಿಯವರು ತುಂಬ ಗಾಬರಿಯಲ್ಲಿ ಅಳ್ತಾನೆ ಸತ್ಯಣ್ಣ ಅವ್ರಿಗೆ ಫೋನ್ ಮಾಡ್ತಾರೆ. ಸತ್ಯಣ್ಣ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಸತ್ಯಣ್ಣ ಸಾಹೇಬ್ರು ಹೇಗಿದ್ದಾರೆ, ಅವರು ಫೋನ್ಗೂ ಸಿಗ್ತಾ ಇಲ್ಲ, ಮೆಸೇಜ್ಗೂ ಸಿಗ್ತಾ ಇಲ್ಲ, ಹೇಳಿ ಅಣ್ಣ ಅಜಿತ್ ಸಾಹೇಬ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಈ ಕಡೆ ಸತ್ಯ ಅವ್ರ ಹತ್ರ ಮಾತಾಡ್ತಾರೆ ಭೂಮಿಯವರು. ಇನ್ನು ಫೋನ್ ರಿಸೀವ್ ಮಾಡಿರುವಂತಹ ಸತ್ಯ ಅವರು ಭಯಾನಕ ಸ್ಮಗ್ಲರ್ಸ್ ಇರೋ ಜಾಗ ಅಂತೆ ಕಣಮ್ಮ, ಅಲ್ಲಿ ಹೋದರೆ ಪೊಲೀಸ್ನನ್ನು ಸಹ ಅವರು ಕೊಚ್ಚಿ ಹಾಕ್ಬಿಡ್ತಾರಂತೆ ಅಂತ ಹೇಳ್ತಿದ್ದಾಗೆ ಭೂಮಿಗೆ ತುಂಬ ಶಾಕ್ ಆಗುತ್ತೆ. ನಮ್ಮ ಅಜಿತ್ನ ಏನು ಮಾಡ್ತಾರೋ ಅಲ್ಲಿ ಹೋಗಿ ಅವ್ರನ್ನ ಏನು ಮಾಡ್ತಾನೋ ಅವ್ನು ಏನು ಮಾಡ್ತಾನೋ ಅಂತ ನನಗೆ ತುಂಬಾ ಆತಂಕ ಶುರುವಾಗಿದೆ ಭೂಮಿ ಅಂತ ಹೇಳ್ತಿದ್ದಾಗೆ ನೆನ್ನೆ ಈ ಕಡೆ ಭೂಮಿಯವ್ರಿಗೆ ಸತ್ಯ ಅವ್ರ ಮಾತು ಕೇಳಿ ಗಾಬರಿ ಉಂಟಾಗುತ್ತೆ. ಇನ್ನು ಭೂಮಿ ತನ್ನ ಕೊರಳಲ್ಲಿಂದ ಬಳೆದಿರುವಂತಹ ಮಾಂಗಲ್ಯ ಸರದ ಸುಳಿವನ್ನು ರಕ್ಷಿಸಿಕೊಂಡು ತನ್ನ ಗಂಡಾದಂತಹ ಅಜಿತ್ ಅವ್ರ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡು ಅವ್ರನ್ನ ವಾಪಸ್ ಕರ್ಸ್ಕೋತಾರೆ ಅನ್ನೋದು ಟ್ವಿಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ.